ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸದೆ ಕೇವಲ ಒಬ್ಬ ಪ್ರೇಕ್ಷಕನಾಗಿ ಆ ಯುದ್ಧವನ್ನು ನೋಡಿದ್ದ ಒಬ್ಬ ಮಹಾನ್ ವೀರ, ಮಹಾನ್ ಶೂರನ ಬಗ್ಗೆ ಹೇಳಿಕೊಟ್ಟಿದ್ದೀನಿ. ಕುರುಕ್ಷೇತ್ರದಲ್ಲಿ ಪಾಂಡವರ ಸೈನ್ಯವು ಒಟ್ಟು 7 ಅಕ್ಷಾಹುಣಿಗಳನ್ನು ಒಳಗೊಂಡಿತ್ತು. ಯುದ್ಧದ ರಚನೆಯನ್ನು ಅಕ್ಷಾಹುಣಿ ಎಂದು ಕರೀತಾರೆ. ಒಂದು ಅಕ್ಷಾಹುಣಿಯಲ್ಲಿ ಒಟ್ಟು 21,780 ರಥಗಳು, 21,780 ಆನೆಗಳು, 65,610 ಕುದುರೆಗಳು ಹಾಗೂ 1,09,350 ಸೈನ್ಯವಿತ್ತು. ಅಲ್ಲಿಗೆ ಒಟ್ಟು 2,18,700 ಯೋಧರು ಕೇವಲ ಒಂದು ಅಕ್ಷಾಹುಣಿಯಲ್ಲಿ ಇದ್ದರು. ಒಟ್ಟು 7 ಅಕ್ಷಾಹುಣಿ ಅಂದರೆ 15,30,900 ಯೋಧರು ಬರೀ ಪಾಂಡವರ ಕಡೆ ಇದ್ದರು. ಇನ್ನು ಕೌರವರ ಕಡೆ ಬಂದರೆ ಅವರು 11 ಅಕ್ಷಾಹುಣಿಗಳನ್ನು ಒಳಗೊಂಡಿದ್ದರು. ಅಲ್ಲಿಗೆ ಒಟ್ಟು 24,05,700 ಯೋಧರು ದುರ್ಯೋಧನನ ಕಡೆ ಇದ್ದರು. ಎರಡೂ ಕಡೆಯ ಯೋಧರನ್ನು ಕೂಡಿದರೆ ನಮಗೆ ಒಟ್ಟು 39,36,600 ಯೋಧರು ಕುರುಕ್ಷೇತ್ರ ಯುದ್ಧದಲ್ಲಿದ್ದರು ಎಂದು ತಿಳಿದು ಬರುತ್ತದೆ. ಈ ಗಾತ್ರದ ಒಂದು ಯುದ್ಧವನ್ನು ಒಬ್ಬ ವೀರ ಮುಗಿಸ್ತಾನೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ನಂಬಲೇಬೇಕು ಸ್ನೇಹಿತರೆ, ಯಾಕಂದ್ರೆ ಅಂತ ಒಬ್ಬ ಮಹಾನ್ ವೀರನ ಹೆಸರೇ ಬಾರ್ಬರಿಕ. ಈ ಯೋಧನಿಗೆ ಕುರುಕ್ಷೇತ್ರ ಯುದ್ಧವನ್ನು ಕೇವಲ ಒಂದೇ ಒಂದು ನಿಮಿಷದಲ್ಲಿ ಮುಗಿಸಬಹುದಾದ ಸಾಮರ್ಥ್ಯವಿತ್ತು. ಮಹಾಭಾರತ ಯುದ್ಧ ಪ್ರಾರಂಭವಾಗುವ ಮೊದಲು ಕೃಷ್ಣ ಪರಮಾತ್ಮನು ಮಹಾನ್ ಯೋಧರನ್ನು ಪ್ರಶ್ನೆ ಕೇಳುತ್ತಾನೆ. ಅದೇನು ಅಂತಂದ್ರೆ, ಈ ಯುದ್ಧವನ್ನು ಮುಗಿಸಲು ನೀವು ಎಷ್ಟು ಸಮಯ ತೆಗೆದುಕೊಳ್ಳುತ್ತೀರಿ ಎಂದು. ಆಗ ಭೀಷ್ಮ ಪಿತಾಮಹ ಹೇಳ್ತಾರೆ, ನನಗೆ 20 ದಿನ ಸಾಕು ಅಂತ. ದ್ರೋಣಾಚಾರ್ಯರು ಹೇಳ್ತಾರೆ, ನನಗೆ 25 ದಿನವಿದ್ರೆ ಸಾಕು ಅಂತ. ಕರ್ಣನು ಹೇಳ್ತಾನೆ, ನನಗೆ ಕೇವಲ 24 ದಿನವಿದ್ರೆ ಸಾಕು ಅಂತ. ಅರ್ಜುನನು ಹೇಳ್ತಾನೆ, ನನಗೆ 28 ದಿನವಿದ್ರೆ ಸಾಕು, ನಾನು ಯುದ್ಧವನ್ನು ಮುಗಿಸುತ್ತೇನೆ ಎಂದು. ಆದರೆ ಅವರೆಲ್ಲರೂ ಆಘಾತಕ್ಕೊಳಗಾಗ್ತಾರೆ. ಯಾಕಂದ್ರೆ ಬಾರ್ಬರಿಕನು ಹೇಳ್ತಾನೆ, ನಾನು ಈ ಯುದ್ಧವನ್ನು ಒಂದೇ ಒಂದು ನಿಮಿಷದಲ್ಲಿ ಮುಗಿಸಬಲ್ಲೆ ಎಂದು. ಬಾರ್ಬರಿಕನು ಘಟೋತ್ಕಚನ ಮಗನು, ಭೀಮಸೇನ ಹಾಗೂ ಹಿಡಂಬಿಯ ಮೊಮ್ಮಗನು. ಅವನಿಗೆ ಯುದ್ಧದ ಕಲೆ ಅಂದರೆ ಆರ್ಟ್ ಆಫ್ ವಾರ್ಫೇರ್ ಅನ್ನು ಅವನ ತಾಯಿ ಹೇಳಿಕೊಟ್ಟಿದ್ದಳು. ಬಾರ್ಬರಿಕನು ಮಹಾಶಿವನ ಪರಮಭಕ್ತನು. ಬಾರ್ಬರಿಕನು ಅಷ್ಟು ಶಕ್ತಿಶಾಲಿ ಆಗಲು ಕಾರಣವೇ ಅವನ ಕೈಯಲ್ಲಿದ್ದ 3 ಬಾಣಗಳು. ಆ ಬಾಣಗಳನ್ನು ಮಹಾಶಿವನು ಅವನ ಭಕ್ತಿಗೆ ಮೆಚ್ಚಿ ವರವನ್ನಾಗಿ ಕೊಟ್ಟಿದ್ದನು. ಆ 3 ಬಾಣಗಳ ವಿಶೇಷವೆಂದರೆ, ಮೊದಲನೆಯ ಬಾಣಕ್ಕೆ ಬಾರ್ಬರಿಕನು ಗುರಿಯಿಡುವ ಎಲ್ಲ ವಸ್ತುವನ್ನು ಗುರುತಿಸುವ ಸಾಮರ್ಥ್ಯವಿತ್ತು. ಎರಡನೆಯ ಬಾಣಕ್ಕೆ ಅವನು ಉಳಿಸಲು ಬಯಸುವ ಎಲ್ಲ ವಸ್ತುವನ್ನು ಗುರುತಿಸುವ ಶಕ್ತಿ ಇತ್ತು. ಮತ್ತೆ ಮೂರನೆಯ ಬಾಣಕ್ಕೆ ಮೊದಲನೆಯ ಬಾಣವು ಯಾವುದನ್ನೆಲ್ಲ ಗುರುತಿಸಿತೋ ಅವುಗಳನ್ನೆಲ್ಲವನ್ನು ನಾಶ ಮಾಡುವ ಸಾಮರ್ಥ್ಯವಿತ್ತು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಬಾರ್ಬರಿಕನು ಕೇವಲ 3 ಬಾಣಗಳಿಂದ ಎಲ್ಲರನ್ನು ಕೊಲ್ಲುವ ಸಾಮರ್ಥ್ಯವನ್ನು ಹೊಂದಿದ್ದನು. ಬಾರ್ಬರಿಕನ ಈ ಶಕ್ತಿಯನ್ನು ತಿಳಿದ ಕೃಷ್ಣ ಪರಮಾತ್ಮನು ಅವನನ್ನು ಪರೀಕ್ಷಿಸಲು ನಿರ್ಧರಿಸುತ್ತಾನೆ. ಕೃಷ್ಣ ಪರಮಾತ್ಮನು ಒಬ್ಬ ಸಂತನ ವೇಷವನ್ನು ಧರಿಸಿ ಬಾರ್ಬರಿಕನು ಇನ್ನೇನು ಯುದ್ಧಕ್ಕೆ ಹೋಗಬೇಕು ಅನ್ನುವಷ್ಟರಲ್ಲಿ ಅವರ ಮುಂದೆ ನಿಂತು, ಈ ಕಾಡಿನಲ್ಲಿರುವ ಎಲ್ಲ ಎಲೆಗಳನ್ನು ಗುರುತಿಸುವ ಮೂಲಕ ನಿನ್ನ ಸಾಮರ್ಥ್ಯವನ್ನು ತೋರಿಸು ಎಂದು ಕೇಳುತ್ತಾನೆ. ಕೂಡಲೇ ಬಾರ್ಬರಿಕನು ತನ್ನ ಬಿಲ್ಲನ್ನು ತೆಗೆದು ಅವನ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಲು ಆರಂಭಿಸುತ್ತಾನೆ. ಆಗ ಕೃಷ್ಣ ಪರಮಾತ್ಮನು ಒಂದೇ ಒಂದು ಎಲೆಯನ್ನು ತೆಗೆದುಕೊಂಡು ತನ್ನ ಪಾದದ ಕೆಳಗೆ ಮರೆಮಾಡುತ್ತಾನೆ. ತನ್ನ ಕಣ್ಣುಗಳನ್ನು ತೆಗೆದ ಮೇಲೆ ಮೊದಲ ಬಾಣವನ್ನು ಬಿಡುತ್ತಾನೆ. ಆ ಬಾಣವು ಎಲ್ಲ ಎಲೆಗಳನ್ನು ಏಕಕಾಲದಲ್ಲಿ ಗುರುತಿಸಿ ಕೃಷ್ಣನ ಪಾದದ ಬಳಿ ಬಂದು ಅವನ ಪಾದವನ್ನು ಚುಚ್ಚಿ ಅದರ ಕೆಳಗಿನ ಎಲೆಯನ್ನು ಗುರುತಿಸುತ್ತದೆ. ಬಾರ್ಬರಿಕನು ಈ ಯುದ್ಧವನ್ನು 1 ನಿಮಿಷದಲ್ಲಿ ನಿಲ್ಲಿಸಬಲ್ಲನು ಎಂದು ಕೃಷ್ಣನಿಗೆ ಆಗ ಖಚಿತವಾಗುತ್ತೆ. ಕುತೂಹಲದಿಂದ, ನೀನು ಯಾವ ಕಡೆಯಿಂದ ಯುದ್ಧವನ್ನು ಮಾಡುತ್ತೀಯಾ ಎಂದು ಕೃಷ್ಣನು ಬಾರ್ಬರಿಕನನ್ನು ಕೇಳುತ್ತಾನೆ. ಯಾರು ದುರ್ಬಲರಾಗಿರುತ್ತಾರೋ ಅವರ ಕಡೆನೇ ನನ್ನ ಹೋರಾಟ, ಯಾಕಂದ್ರೆ ನನ್ನ ತಾಯಿಗೆ ನಾನು ಆ ಮಾತನ್ನು ಕೊಟ್ಟಿದ್ದೇನೆ ಎಂದು ಬಾರ್ಬರಿಕನು ಹೇಳುತ್ತಾನೆ. ಪಾಂಡವರು ದುರ್ಬಲರಾಗಿದ್ದ ಕಾರಣ ಬಾರ್ಬರಿಕನು ಅವರ ಕಡೆ ಹೋರಾಡುವುದೇ ನ್ಯಾಯ. ಆಗ ಕೃಷ್ಣನು ಕೇಳ್ತಾನೆ, ನೀನು ಪಾಂಡವರ ಕಡೆ ಸೇರಿಕೊಂಡು ನಿನ್ನ ಶಕ್ತಿಯು ಕೌರವರನ್ನು ದುರ್ಬಲಗೊಳಿಸಿದ್ದರೆ ನೀನು ಏನು ಮಾಡ್ತೀಯಾ ಅಂತ. ಅದಕ್ಕೆ ಬಾರ್ಬರಿಕನು ಹೇಳ್ತಾನೆ, ನಾನು ಆಗ ಕೌರವರ ಕಡೆ ಬಂದು ಪಾಂಡವರ ವಿರುದ್ಧವಾಗಿ ಹೋರಾಡುತ್ತೇನೆ ಎಂದು.
ಒಂದು ವೇಳೆ ಬಾರ್ಬರಿಕನು ಇದೇ ರೀತಿ ಮಾಡುತ್ತಿದ್ದರೆ ಯುದ್ಧದಲ್ಲಿ ಎಲ್ಲರನ್ನು ಕೊಂದು ಅವನು ಒಬ್ಬಂಟಿಯಾಗಿ ನಿಲ್ಲುತ್ತಾನೆ. ಅದರಿಂದ ಕೃಷ್ಣ ಇನ್ನೂ ಸಂತನ ವೇಷದಲ್ಲೇ ಇದ್ದು ಬಾರ್ಬರಿಕನನ್ನು ಒಂದು ಕೇಳುತ್ತಾನೆ. ಬಾರ್ಬರಿಕನು ತನಗೆ ಬೇಕಾಗುವುದನ್ನು ಕೊಡುವುದಾಗಿಯೂ ಮಾತು ಕೊಡುತ್ತಾನೆ. ಆಗ ಕೃಷ್ಣನು ಅವನ ರುಂಡವನ್ನೇ ಕೇಳಿಬಿಡುತ್ತಾನೆ. ತನ್ನ ರುಂಡವನ್ನು ಕೊಡಲು ಒಪ್ಪಿದ ಮೇಲೆ ಸಂಶಯದಿಂದ ಬಾರ್ಬರಿಕನು ಕೃಷ್ಣನನ್ನು ನೋಡಿ ನೀನು ಯಾರು ಎಂದು ಕೇಳುತ್ತಾನೆ. ಆಗ ಕೃಷ್ಣನು ತನ್ನ ಶ್ರೀ ವಿಷ್ಣುವಿನ ವಿಶ್ವರೂಪ ದರ್ಶನವನ್ನೇ ಬಾರ್ಬರಿಕನಿಗೆ ತೋರಿಸುತ್ತಾನೆ. ಆಗ ಬಾರ್ಬರಿಕನು ಕೃಷ್ಣ ಪರಮಾತ್ಮನನ್ನು ನೋಡಿ ಕೇಳುತ್ತಾನೆ, ನಾನು ಯುದ್ಧದಲ್ಲಿ ಭಾಗವಹಿಸದಿದ್ದರೂ ನಾನು ಈ ಸಂಪೂರ್ಣ ಕುರುಕ್ಷೇತ್ರವನ್ನು ನೋಡಲು ಬಯಸುತ್ತೇನೆ, ದಯವಿಟ್ಟು ನನಗೆ ಈ ಒಂದು ವರವನ್ನು ನೀಡು ಎಂದು. ಆಗ ಕೃಷ್ಣನು ಈ ವರವನ್ನು ಕೊಡಲು ಒಪ್ಪುತ್ತಾನೆ. ಕೃಷ್ಣನು ಈ ವರವನ್ನು ಕೊಟ್ಟ ತಕ್ಷಣ ಬಾರ್ಬರಿಕನು ತನ್ನ ರುಂಡವನ್ನು ಕತ್ತರಿಸಿಕೊಂಡು ಕೃಷ್ಣ ಪರಮಾತ್ಮನ ಕೈಗಳಲ್ಲಿ ಇಡುತ್ತಾನೆ. ನಂತರ ಕೃಷ್ಣನು ಬಾರ್ಬರಿಕನ ತಲೆಯನ್ನು ತೆಗೆದುಕೊಂಡು ಒಂದು ಬೆಟ್ಟದ ಮೇಲೆ ಇಡುತ್ತಾನೆ. ಅಲ್ಲಿಂದ ಬಾರ್ಬರಿಕನು ಇಡೀ ಕುರುಕ್ಷೇತ್ರ ಯುದ್ಧವನ್ನೇ ನೋಡುತ್ತಾನೆ. ಯುದ್ಧವೆಲ್ಲ ಮುಗಿದ ನಂತರ ವಿಜಯಕ್ಕೆ ಮುಖ್ಯ ಕಾರಣ ಯಾರು ಎಂಬ ಬಗ್ಗೆ ವಿಜಯಶಾಲಿಯಾದ ಪಾಂಡವರು ಅವರವರಲ್ಲೇ ಮಾತನಾಡಿಕೊಳ್ಳುತ್ತಿರುತ್ತಾರೆ. ಕೃಷ್ಣನು ನಂತರ ಎಲ್ಲದಕ್ಕೂ ಮೌನ ಸಾಕ್ಷಿಯಾಗಿದ್ದ ಬಾರ್ಬರಿಕನನ್ನು ಕೇಳಲು ಎಲ್ಲರಿಗೂ ಸಲಹೆ ನೀಡುತ್ತಾನೆ ಮತ್ತು ನಿಜವಾದ ವಿಜೇತನ ಆಯ್ಕೆ ಮಾಡಲು ಅವನೊಬ್ಬನೇ ಅರ್ಹನು ಎಂದು ಹೇಳಿ ಅವರೆಲ್ಲರನ್ನು ಬೆಟ್ಟದ ಮೇಲೆ ಕಳಿಸುತ್ತಾನೆ. ಪಾಂಡವರು ನಂತರ ಬೆಟ್ಟದ ತುದಿಯನ್ನು ತಲುಪಿ ಬಾರ್ಬರಿಕನನ್ನು ಕೇಳುತ್ತಾರೆ. ಆಗ ಬಾರ್ಬರಿಕನು ಹೇಳ್ತಾನೆ, ನಾನು ಇಲ್ಲಿಂದ ನೋಡಿದಾಗ ನನಗೆ ಕಾಣಿಸಿದ್ದು ಒಂದು ಬೃಹತ್ ಸುದರ್ಶನ ಚಕ್ರ. ಆ ಚಕ್ರವು ಅಧರ್ಮವನ್ನು ನಾಶಪಡಿಸಲು ಎಲ್ಲೆಡೆ ಸುತ್ತುತ್ತಿತ್ತು ಮತ್ತು ದ್ರೌಪದಿ ದೇವಿಯು ಮಹಾಕಾಳಿಯ ಅವತಾರವನ್ನು ಎತ್ತಿ ಒಂದು ಹನಿ ರಕ್ತವನ್ನು ಭೂಮಿಯ ಮೇಲೆ ಬೀಳಲು ಅನುಮತಿಸದೆ ಕೌರವರ ರಕ್ತಕ್ಕಾಗಿ ತನ್ನ ಮಣಿಕಟ್ಟನ್ನು ತನಿಸುತ್ತಿದ್ದಳು ಎಂದು. ಪಾಂಡವರಿಗೆ ಆಗ ಅರಿವಾಗಿದ್ದೇನು ಎಂದರೆ ಶ್ರೀಮನ್ನಾರಾಯಣ ಹಾಗೂ ಶ್ರೀ ಕಾಳಿಕಾ ದೇವಿ ಇವರೇ ನಿಜವಾಗಿಯೂ ಅಧರ್ಮವನ್ನು ಅಲ್ಲಿ ನಾಶಗೊಳಿಸಿದ್ದು, ನಾವು ಕೇವಲ ನೆಪ ಮಾತ್ರ ಅಷ್ಟೇ ಎಂದು. ಪಾಂಡವರು ಆಗ ಕೃಷ್ಣನನ್ನು ಕೇಳುತ್ತಾರೆ, ಯಾಕೆ ಅವನ ತಲೆಯನ್ನೇ ಕೇಳಿದ್ದೀರಿ, ಬೇರೆ ದಾರಿ ಇರಬಹುದಿತ್ತಲ್ವಾ? ಆಗ ಕೃಷ್ಣ ಹೇಳ್ತಾನೆ, ಬಾರ್ಬರಿಕನು ತನ್ನ ಹಿಂದಿನ ಜನ್ಮದಲ್ಲಿ ಒಬ್ಬ ಯಕ್ಷನಾಗಿದ್ದನು ಎಂದು. ಯಕ್ಷ ಎಂದರೆ ಅರೆದೈವಿಕ ಜೀವಿಗಳು, ಸೆಮಿ ಡಿವೈನ್ ಬೀಯಿಂಗ್ಸ್. ಅವರು ಉಪಭೂಪ್ರದೇಶದ ಭೂಮಿಯ ನಿವಾಸಿಗಳು ಮತ್ತು ನಿಧಿಗಳ ರಕ್ಷಕರು. ಅಧರ್ಮ ಭೂಮಿಯ ಮೇಲೆ ಮಿತಿ ಮೀರಿದಾಗ ದೇವತೆಗಳೆಲ್ಲರೂ ಸೇರಿ ವಿಷ್ಣುವಿನ ಸಹಾಯ ಪಡೆಯಲು ಹೋಗುತ್ತಾರೆ. ಆಗ ವಿಷ್ಣು ಹೇಳ್ತಾನೆ, ನಾನು ಶೀಘ್ರದಲ್ಲೇ ಭೂಮಿಯ ಮೇಲೆ ಮನುಷ್ಯನಾಗಿ ಅವತರಿಸಿ ಎಲ್ಲ ದುಷ್ಟಶಕ್ತಿಗಳನ್ನು ನಾಶಪಡಿಸುವೆನು ಎಂದು. ಆಗ ಒಬ್ಬ ಯಕ್ಷ ಹೇಳ್ತಾನೆ, ಭೂಮಿಯ ಮೇಲಿನ ಎಲ್ಲ ದುಷ್ಟಶಕ್ತಿಗಳನ್ನು ಕೊಲ್ಲಲು ಅವನೊಬ್ಬನೇ ಸಾಕು ಎಂದು. ಅವನ ದುರಾಂಕಾರಕ್ಕೆ ಸಾಕ್ಷಿಯಾದ ಬ್ರಹ್ಮದೇವನು ಭೂಮಿಯ ಮೇಲೆ ಎಲ್ಲ ದುಷ್ಟಶಕ್ತಿಗಳನ್ನು ತಡೆಹಾಕಲು ಸಮಯ ಬಂದಾಗ ವಿಷ್ಣುವು ಮೊದಲು ಅವನನ್ನೇ ಕೊಲ್ಲುತ್ತಾನೆ ಎಂದು ಆ ಯಕ್ಷನನ್ನು ಶಪಿಸುತ್ತಾನೆ. ಆ ಶಾಪವನ್ನು ಪೂರೈಸಲು ನಾನು ಎಲ್ಲ ದುಷ್ಟಶಕ್ತಿಗಳನ್ನು ಹೊರೆಹಾಕುವ ಮೊದಲು ದಾನದಲ್ಲಿ ಅವನ ತಲೆಯನ್ನು ಕೇಳಿದೆ ಎಂದು ಕೃಷ್ಣನು ಹೇಳುತ್ತಾನೆ. ಬಾರ್ಬರಿಕನ ತಲೆಯನ್ನು ನಂತರ ಕೃಷ್ಣನು ರೂಪವತಿ ಎಂಬ ನದಿಯಲ್ಲಿ ಮುಳುಗಿಸುತ್ತಾನೆ. ಕಲಿಯುಗ ಪ್ರಾರಂಭವಾದ ನಂತರ ಬಾರ್ಬರಿಕನ ತಲೆ ಕಟು ಎಂಬ ಗ್ರಾಮದಲ್ಲಿ ಕಂಡುಬರುತ್ತೆ. ಆ ಗ್ರಾಮವೇ ಇಂದಿನ ರಾಜಸ್ಥಾನ. ರೂಪ್ ಸಿಂಗ್ ಚೌಹಾನ್ ಕಟುವಿನ ರಾಜ. ಅವನಿಗೆ ಬಾರ್ಬರಿಕನ ತಲೆಗೆ ಒಂದು ದೇವಸ್ಥಾನವನ್ನು ನಿರ್ಮಿಸಬೇಕು ಎಂದು ಕನಸು ಬರುತ್ತೆ. ಆ ರಾಜನು ಆಗ ಒಂದು ದೇವಸ್ಥಾನವನ್ನು ಕಟ್ಟಿ ಬಾರ್ಬರಿಕನ ರುಂಡವನ್ನು ಅಲ್ಲಿ ಇಡುತ್ತಾನೆ. ಬಾರ್ಬರಿಕನ ತಲೆ ಕಂಡು ಬಂದ ಜಾಗವನ್ನು ಶ್ಯಾಮ್ ಕುಂಡ್ ಎಂದು ಕರೆಯುತ್ತಾರೆ. ರಾಜಸ್ಥಾನದಲ್ಲಿ ಇಂದಿಗೂ ಸಹ ಹಿಂದೂಗಳು ಬಾರ್ಬರಿಕನನ್ನು ಕಟು ಶ್ಯಾಮ್ಜಿ ಎಂಬ ಹೆಸರಿನಲ್ಲೇ ಪೂಜಿಸುತ್ತಾರೆ. ಅವರ ತ್ಯಾಗದ ಕಾರಣದಿಂದ ಕೃಷ್ಣನ ಮತ್ತೊಂದು ಹೆಸರು ಶ್ಯಾಮ್ ಎಂಬ ಹೆಸರನ್ನೂ ಬಾರ್ಬರಿಕನು ಪಡೆದನು.